ಹಾಯ್ ಎಲ್ರಿಗೂ, ನಿಸರ್ಗ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಸಿ ಶಿಟ್ಲಿ ಹಾಕಿ ಬಸ್ಲಿ ಸೊಪ್ಪಿನ ಹುಳ್ಗ ಹೆಂಗೆ ಮಾಡೋದನ್ನು ನೋಡುವ. ಈಗ ನೋಡ್ತಿರುವಂಥ ಬಸ್ಲಿ ಸೊಪ್ಪಿನ ಕಟ್ಟಿ ಇದೆಯಲ್ಲ, ಅದನ್ನು ಮನೇಲೇ ಪಾಟ್ನಲ್ಲೇ ಮಾಡುತ್ತೆ. ಯಾವುದೇ ಕೆಮಿಕಲ್ ಏನೂ ಹಾಕಿದ್ದಲ್ಲ ಮತ್ತು ಮಾರ್ಕೆಟಿಂದ ತಂದದ್ದಲ್ಲ. ಎರೆಹುಳು ಗೊಬ್ಬರ ಮತ್ತು ಏನು ಲಿಕ್ವಿಡ್ ಫರ್ಟಿಲೈಸರ್ ಏನಿರ್ತದಲ್ಲ ಮನೇಲೇ ಮಾಡುತ್ತೆ, ಅದನ್ನೇ ಹಾಕ್ಕೊಂಡೆ ಬೆಳೆಸುತ್ತೆ. ಹಿಂಗೆ ಮಾಡಿದ್ರೆ ಮಾತ್ರ ಆರೋಗ್ಯಕ್ಕೂ ಭಾಳ ಚಲೋ ಆಗ್ತಿದೆ. ಸೊ ಇದನ್ನ ಈಗ ಮುಂದೆ ನಾವು ಹೆಂಗೆ ಮಾಡೋದು ಅಂದ್ಕೊಂಡು ನೋಡುವನಿ. ಮೊದಲೇ ಶಿಟ್ಲಿನೆಲ್ಲ ಏನು ತಗೊಬಂದಿರ್ತಾವಲ್ಲ ಮಾರ್ಕೆಟಿಂದ, ಅದನ್ನು ಚೆಂದಾಗಿ ತುಳ್ಕೊಂಡೆ ಅದನ್ನು ಎಲ್ಲ ಬಿಡಿಸ್ಕೋಬೇಕು. ಹಾಗೆ ಈ ಯೂಟ್ಯೂಬ್ ಚಾನಲ್ ನೋಡೋರು ಏನಾದ್ರು ಹೊಸಬ್ರಾದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಇದನ್ನು ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತಂದರೆ ನೀವು ಕೂಡ ಅದನ್ನು ಪ್ಲೀಸ್ ಯಾವತ್ತೂ ಮುಂಬರುವಂತಹ ಯಾವುದೇ ಏನು ವೀಡಿಯೋಸ್ ಏನಿರ್ತಿದ್ದಲ್ಲ ಅದು ನಿಮಗೆ ಮೊದಲಿಗೆ ಬರಬೇಕು ಅನ್ನೋದಿದ್ರೆ ಈ ಬೆಲ್ ಏನದು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರ್ತಿದೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾ ಹಾಕುವಂಥ ಪ್ರತಿ ವೀಡಿಯೋಸು ಕೂಡ ನಿಮಗೆ ಮೊದಲು ಬರ್ತೆ ಹೊತ್ತಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ನನ್ನನ್ನು ಸ್ವಲ್ಪ ಗ್ರೋ ಮಾಡಿ. ನಿಮ್ಮೆಲ್ಲ ಸಪೋರ್ಟ್ ನನಗೆ ಯಾವಾಗಲೂ ಬೇಕೇ ಬೇಕು. ಹಾಗೆ ಮೊದಲು ಈಗ ಶಿಟ್ಲಿನ ನಾವು ಚೆಂದಾಗೆ ಮೇಲಿನ ಸಿಪ್ಪೆ ಏನಿರ್ತಿದಲ್ಲ ಅದನ್ನೆಲ್ಲ ತಿಕ್ಕಬೇಕು. ಹಾಗೆ ಅದು ಆ ಹೊಟ್ಟೆ ಒಳಗೆ ಕಪ್ಪು ಕಲರ್ದು ಏನಿರ್ತಿದಲ್ಲ, ಸ್ವಲ್ಪ ಕರಲ್ ಟೈಪ್ ಇರ್ತಿದೆ ವೇಸ್ಟ್, ಅದನ್ನು ನಾವು ಯೂಸ್ ಮಾಡೋಕ್ಕಿಲ್ಲ. ಯಾಕಂದರೆ ಫುಡ್ ಪಾಯ್ಸನ್ ಆಗ್ತಿದೆ. ಕೆಲವೊಬ್ರಿಗೆ ಅದು ಆಗೋದಿಲ್ಲ, ಕೆಲವೊಬ್ರಿಗೇನೂ ಆಗೋದಿಲ್ಲ. ಗಟ್ ಹೆಲ್ತ್ ಚೆನ್ನಾಗಿದ್ದವ್ರಿಗೆ ಏನು ಅಷ್ಟೇನು ಅದು ಇಫೆಕ್ಟ್ ಆಗೋದಿಲ್ಲ. ಆದರೂ ಅದನ್ನು ತೆಗೆದ್ರೆ ಮಾತ್ರ ಇನ್ನೂ ಚಲೋ ಅಂತ ಅನ್ನಿಸ್ತಿದ್ದು ನನಗೆ. ನೀಟಾಗಿ ತಿಕ್ಕೋಬೇಕು, ಎಲ್ಲನೂ ಹಾಗೆ ತಿಕ್ಕೊಂಡ್ರೆ ಮಾತ್ರ ಭಾಳ ಚಲೋ ಆಗ್ತಿದೆ. ಮತ್ತು ಬಸಳೆ ಸೊಪ್ಪಿನ ಹುಳ್ಗ ಅಂತಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ. ನಮ್ಮ ಉತ್ತರ ಕನ್ನಡದ ಬದಿಗೆ ಅಂಕೋಲಿ ನಾಡೋರಂತೂ ಇದ್ರಲ್ಲಿ ಮಾಡೋದ್ರಲ್ಲಿ ಎತ್ತದ ಕೈ. ಮಧ್ಯಾಹ್ನ ಹೊತ್ತಿಗೆ ಯಾವಾಗ ವಾರಕ್ಕೊಮ್ಮೆ ಆದ್ರೂ ಮಾಡ್ಬೇಕು. ಅದರಲ್ಲೂ ರವಿವಾರ ದಿವಸ ಮಾಡಿದ್ರೆ ಭಾಳ ಚಲೋ ಅನ್ನಿಸ್ತಿದೆ. ಯಾಕಂತಂದರೆ ಅವತ್ತು ಹಾಲಿಡೇ ಆಗಿರ್ತಿದೆ, ಮಧ್ಯಾಹ್ನ ಚೆಂದಾಗಿ ಊಟ ಮಾಡಿ ಮನೆಗೆ ಬಿಟ್ಟರೆ ಅವತ್ತಿನ ದಿನ ಹೆಂಗೆ ಕಳೀತಿದೆ ಅಂದೇ ಗೊತ್ತಾಗೋದಿಲ್ಲ. ಹಾಗೆ ಇದಷ್ಟು ಫುಲ್ ಮಾಡ್ಕೊಂಡಾಯ್ತು. ಇದನ್ನು ಮಾಡೋದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ ಇದನ್ನು ಸ್ವಲ್ಪ ಕಲಸಿಡ್ಬೇಕು. ಉಪ್ಪೆಲ್ಲ ಹಿಡಿದ್ರೆ ಮಾತ್ರ ಮಸಾಲೆ ಹಾಕುವಾಗ ಭಾಳ ಟೇಸ್ಟ್ ಬರ್ತಿದೆ. ಮತ್ತು ಹಾಗೆ ಊಟ ಮಾಡ್ಬೇಕಾದ್ರೆ ತಿನ್ನುವಾಗೂ ಭಾಳ ರುಚಿ ಅನ್ನಿಸ್ತಿದೆ. ಬಂಗಡಿನೂ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಗಿದೆ. ಇದಕ್ಕೆ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮ್ಯಾರಿನೇಟ್ ಮಾಡೋಕೇನು ಫ್ರೈ ಮಾಡೋಕೇನು ಮಾಡ್ಬೇಕು ನೋಡ್ರಿ, ಅದಷ್ಟು ಹಾಕಿಟ್ರೆ ಆಯ್ತು. ಕಡೆಗೆ ಇದಕ್ಕೆ ಮಸಾಲೆ ಹೆಂಗೆ ತಯಾರು ಮಾಡ್ಕೊಳ್ಬೇಕಂದ್ರೆ, ಗ್ಯಾಸ್ ಮೇಲೆ ಕಾವಲಿ ಐತೆ, ಅದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು. ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 4ರಿಂದ 6 ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕು. ಅಂದರೆ ಬೆಳ್ಳುಳ್ಳಿ ಎಸೆಲೆ ಹಾಕೊಂಡ್ರೆ ಸಾಕು. ನಾನೆಲ್ಲಿ ತಗೊಂಡಿರೋದು ಜವಾರಿ ಬೆಳ್ಳುಳ್ಳಿ, ಇದು ಉತ್ತರ ಕರ್ನಾಟಕದ ಬದಿಗೆ ಸಿಗ್ತಿದೆ. ನಾನೇನು ಮಾಡಿ ಒಂದು ಸಣ್ಣದಾಗಿರೋದ್ರಿಂದ 2 ಬೆಳ್ಳುಳ್ಳಿ, ಇಡೀ ಬೆಳ್ಳುಳ್ಳಿ ತಗೊಂಡೆ. ಹಾಗೆ ಒಂದು 5ರಿಂದ 6 ಅಥವಾ 7 ಬ್ಯಾಡಗಿ ಮೆಣಸನ್ನು ತಗೊಂಡು, ಮೆಣಸು ಹಾಗೆ ಒಂದು 5ರಿಂದ 6 ಮೆಣಸಿನಕಾಳು ತಗೊಂಡು. ಮೆಣಸಿನಕಾಳು ಹಾಕೊಂಡ್ರೆ ಭಾಳ ಚಲೋ. ಯಾಕಂದರೆ ಯಾವಾಗೂ ಮೆಣಸಿನಕಾಳು ಬಳಸೋದ್ರಿಂದ ನಮ್ಮ ಆಯಸ್ಸು ಹೆಚ್ಚಾಗ್ತದೆ ಅಂದ್ಕೊಂಡು ಹೇಳ್ತಾರೆ. ಸೈಂಟಿಫಿಕಲಿನೂ ಪ್ರೂವ್ ಆಗಿದ್ದು. ಸ್ವಲ್ಪ ಬೆಣ್ತಕ್ಕಿನೂ ಹಾಕ್ಕೊಂಡು ಅಂತಂದರೆ ಸಾರು ದಪ್ಪ ಆಗ್ತಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಅವ್ವರೆಲ್ಲ ಅದನ್ನೇ ಹಾಕ್ತಿದ್ರು. ಯಾಕಂದ್ರೆ ಭಾಳ ಜನ ಇರ್ತಿದ್ರು, ಎಲ್ಲರಿಗೂ ಸಾರು ಹಾಕಿ ಪೂರೈಸೋಕ್ಕಾಗ ಅಂದ್ಕೊಂಡು ಹಾಕ್ತಿದ್ರು. ಸಂತಿಗೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ 1-1.5 ಚಮಚ ಹಾಕೊಂಡೆ, ಒಂದು ಸ್ವಲ್ಪ ಹಾಕೊಂಡಾಯ್ತು ಸಾಸಿವೆ. ಸಂತಿಗೆ ಒಂದಿಷ್ಟು ಅರಿಶಿನ ಹಾಕಬೇಕು, ಒಂದು ಚಿಟಿಕೆ ಆಗುವಷ್ಟು. ಆಮೇಲೆ 1.5 ಕಪ್ ಆಗೋದು. ಅಂದರೆ ನಿಮಗೆ ಸಾರಿಗೆ ಬಸ್ಲಿ ಸೊಪ್ಪಿನ ಲೆಕ್ಕದಂತೆ ನೋಡಿ ಎಷ್ಟು ಬೇಕು ನೋಡಿ, ಮನೇಲಿ ಎಷ್ಟು ಜನ ಇರ್ತಾರೆ ಅದಕ್ಕೆ ತಕ್ಕಂಗೆ. ಇಲ್ಲಿ 1.5 ಕಪ್ ಹಾಕ್ಕೊಂಡು ಕಾಯಿ ಸುಳಿ ಹಾಕಿ ಅದನ್ನು ಸ್ವಲ್ಪ ಕಾಯಿ ಕಡಿ ಲೆಕ್ಕದಲ್ಲಿ ಹೇಳೋದಾರೆ ಅರ್ಧ ಕಾಯಿ ಕಡಿ ತಗೊಂಡು ನಾನು ಹಸಿ ಹೋಗುವಂಗೆ ಸ್ವಲ್ಪ ಹುರ್ಕೋಬೇಕು. ಹುರಿದೆಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಅದನ್ನು ಶಿಫ್ಟ್ ಮಾಡಬೇಕು. ಮೊದಲೆಲ್ಲ ನಾವು ಕಲ್ಲಲ್ಲೇ ಅರಿಯೋದಾಗತ್ತೆ. ಈಗೆಲ್ಲ ಮಿಕ್ಸರ್ ಬಂದಿರೋದ್ರಿಂದ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗ್ತಿದೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಇಟ್ಟು ನೀರು ಬೇಕು ನೋಡಷ್ಟು ಹಾಕ್ಕೊಂಡೆ ಮಿಕ್ಸರ್ನೆಲ್ಲ ಅರಿಯೋಕ್ಕೆ ಹಾಕಬೇಕು. ಅರ್ಧಾಯ್ತು. ಈಗ ಮಸಾಲೆ ಹೆಂಗೆ ತಯಾರು ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ಅದು ಏನು ಕಟ್ ಮಾಡ್ಕೊಂಡಿದ್ದು ಬಸ್ಲಿ ಸೊಪ್ಪು ಏನಿರ್ತಿದಲ್ಲ, ಬಸ್ಲಿ ಸೊಪ್ಪು ಗಣಕು ಎರಡೂ ಸೇರಿಸಿ ತಪ್ಪಲಿಗೆ ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡೆ ಬೇಯೋಕೆ ಬಿಡ್ಬೇಕು.
ಸ್ವಲ್ಪ ಹೀಗೆ ಉಪ್ಪು ಹಾಕಬೇಕಾ, ಯಾಕಂತಂದರೆ ಬಸ್ಲೆ ಸೊಪ್ಪಿನ ಗಣಕು ಬೇಯಬೇಕು. ಸಂತಿಗೆ ಒಂದೇ ಸಲಕ್ಕೆ ಮಸಾಲೆಗೂ ಆಗುವಷ್ಟು ಉಪ್ಪು ಹಾಕೊಂಡ್ರೆ ಹೀಗೆ ಚಲೋ ಆಗ್ತಿದೆ. ಯಾಕಂದರೆ ಪದೇ ಪದೇ ಉಪ್ಪು ಹಾಕ್ತಾಯಿದ್ರೆ ಹೆಚ್ಚು ಕಡಿಮೆ ಆಗಿಬಿಡ್ತಿದೆ. ಆಲ್ರೆಡಿ ಹೀಗೆ ಶಿಟ್ಲಿನ ಮ್ಯಾರಿನೇಟ್ ಮಾಡಿ ಇಡೋಕ್ಕೆ ಉಪ್ಪು ಹಿಡೋಕೆ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕೊಂಡಾಗಿದೆ. ಪೂರ ಮಸಾಲೆಗೆ ಹಾಕಲ್ಲ, ಹಾಗಾಗಿ ಈ ಮಸಾಲೆಗೂ ಸಮೇತ 2 ಹಾಕಬೇಕು. ಹೀಗೆ ಬಸ್ಲೆ ಸೊಪ್ಪಿನ ಗಣಕು ಬೆಂದ್ಮೇಲೆ ಈಗ ನಾವು ಮ್ಯಾರಿನೇಟ್ ಮಾಡೋಕೆ ಇಟ್ಟದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಶಿಟ್ಲಿನ ಬೇಯೋಕೆ ಹಾಕೋದು ಅದ್ರ ಬಸ್ಲೆ ಸೊಪ್ಪಿನ ಸಂತಿಗೆ. ಸೊ 1-2 ಸತಿಗೆ ತಿರುಗಿಸ್ಬೇಕು ಸೌಂಟ್ನಲ್ಲೇ. ಸೊ ಅದನ್ನು ಕುದಿಯೋಕೆ ಬಿಡ್ಬೇಕು. ಕುದ್ದು ಬಂದಮೇಲೆ ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಏನೈತಲ್ಲ ಅದನ್ನು ಸ್ವಲ್ಪ ಹಾಕ್ಬೇಕು, ಭಾಳ ಹಾಕೋಬೇಡ, ಹುಳಿ ಇತ್ತಿದೆ. ಮತ್ತು ಉಳ್ಳಾಗಡ್ಡಿನೂ ಭಾಳ ಹಾಕೋಕ್ಕಿಲ್ಲ, ಯಾಕಂದರೆ ಸಿಮಿ ಹತ್ತಿದೆ, ಶಿಟ್ಲಿನೂ ಭಾಳ ಸಿಮಿನೇ ಅಲ್ಲ. ಸ್ವಲ್ಪ ಅವಾಗೆ ಮಸಾಲೆ ಅರಿಯುವಾಗೆ ಸ್ವಲ್ಪ ಮೆಣಸು ಸ್ವಲ್ಪ ಹೆಚ್ಚು ಹಾಕಬೇಕು, ಯಾಕಂದರೆ ಆಮೇಲೆ ಪದೇ ಪದೇ ಹಾಕ್ತಿದ್ರೆ ಲೈಕ್ ಆಗೋದಿಲ್ಲ. ಇಲ್ಲ ಲಾಸ್ಟಿಗೆ ಖಾರ ಪುಡಿ ಹಾಕೊಂಡ್ರು ಹತ್ತಿದೆ, ಅರಿಯುವಾಗೆ ಸರಿಯಾಗಿ ಮಸಾಲೆ ಹಾಕೊಂಡ್ರೆ ಭಾಳ ಚಲೋ ಹತ್ತಿದೆ. ಹೀಗೆ ಕುದ್ದು ಬಂತು, ಶಿಟ್ಲಿನೂ ಬೆಂದಾಯ್ತು. ಈಗ ಅರ್ಧ ಇಟ್ಕೊಂಡದ್ದು ಮಸಾಲಿನ ಕುದ್ದು ಬಂದದ್ದು ಬಸ್ಲೆ ಸೊಪ್ಪಿಗೆ ಹಾಕೊಂಡ್ರೆ ಆಯ್ತು. ಹಾಕೊಂಡು ಕಲಿಸ್ಬೇಕು. ಕಲಸಾದ್ಮೇಲೆ ಒಂದು ಕುದಿ ಬರುವಂಕ್ರಿ ಬಿಡ್ಬೇಕು. ಅದು ಕುದ್ದು ಬಂತಂದ್ಮೇಲೆ ಸಾರು ರೆಡಿ ಆಗ್ತಿದೆ. ಅದು ನಾವು ಊಟ ಮಾಡೋಕೆ ಬಳಸ್ಕೋಬೋದು. ಇದ್ರ ಸಂತಿಗೆ ಕುಚ್ಚಕ್ಕಿ ಗಂಜಿ, ಬಸ್ಲೆ ಸೊಪ್ಪಿನ ಹುಳ್ಗ ಮತ್ತು ಬಂಗಡಿ ಫ್ರೈ ಇದು ಬಿಟ್ಟರೆ ಮಸ್ತ್ ಹತ್ತಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತೇವ್ರಿ ಅಲ್ಲ, ಅದನ್ನೆಲ್ಲ ಒಮ್ಮೆ ನಿಮ್ಮ ಮನೇಲಿ ಮಾಡಿ ನೋಡಿದ್ಮೇಲೆ ಹೇಗಾಯ್ತು ಅನ್ನೋದನ್ನು ನನಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ಸಪೋರ್ಟ್ ಮಾಡಿ. ನೀವು ಕೂಡ ಮಾಡ್ತೀನಿ, ತಿನ್ಲಿಕ್ಕಂತೂ ಭಾಳ ಟೇಸ್ಟಿಯಾಗಿರ್ತಿದೆ. ಒಂದ್ಸಲ ಮಾಡಿ ನೋಡಿ ನೀವು. ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ.